ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸೂಪರ್ ಡೂಪರ್ ಆದಂತಹ ಒಂದು ಫೇರ್ನೆಸ್ ಕ್ರೀಮನ್ನು ನಿಮಗೋಸ್ಕರ ತಂದಿದ್ದೀನಿ. ಅದ್ಯಾವುದು ಅಂತ ನೀವು ಕೇಳೋದಾದರೆ, ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂತಹ ಕ್ರೀಮ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಆಗಿರ್ಬೋದು, ಇಲ್ಲ ನಮ್ಮ ಫೇಸ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿಟ್ಕೋಬೇಕು. ಈಗ ಹೊರಗಡೆಯಿಂದ ತಂದಂತಹ ಅಂದರೆ ಕ್ರೀಮ್ಸ್ಗಳನ್ನ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕೆಮಿಕಲ್ನ ಯೂಸ್ ಮಾಡಿರ್ತಾರಲ್ವಾ, ಹಾಗಾಗಿ ಆ ಕೆಮಿಕಲ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಆ ಪ್ರಾಡಕ್ಟ್ನ ನಾವು ತಗೊಬಂದು, ಅಂದರೆ ಕಾಸ್ಟ್ಲಿ ಇರುವಂಥ ಪ್ರಾಡಕ್ಟ್ನ ತಗೊಬಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥದ್ದನ್ನ ನಾವು ಯೂಸ್ ಮಾಡಿಕೊಂಡು ಯಾಕೆ ನಮ್ಮ ಒಂದು ಫೇಸ್ನ ನಾವು ಚೆನ್ನಾಗಿಟ್ಕೋಬಾರ್ದು? ಆಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಒಂದು ಫೇರ್ನೆಸ್ ಕ್ರೀಮ್ನ ನಿಮಗೋಸ್ಕರ ನಾನು ತಂದಿದ್ದೀನಿ. ಆದರೆ ಅದರಿಂದ ನಿಮಗೆ ಏನೇನು ಬೆನಿಫಿಟ್ ಅಂತ ಇದೆ ಅಂತ ಹೇಳೋದಾದರೆ, ನಿಮ್ಮ ಫೇಸ್ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಅದು ರಿಮೂವ್ ಆಗುತ್ತೆ. ನಿಮ್ಮ ಫೇಸ್ನಲ್ಲಿ ಏನಾದರೂ ಒಂದು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಮತ್ತು ತುಂಬ ವರ್ಷಗಳಿಂದ ಹಳೆ ಮಾರ್ಕ್ಗಳೆಲ್ಲ ಉಳ್ಕೊಬಿಟ್ಟಿರುತ್ತಲ್ವ, ಅದೆಲ್ಲವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಪಿಗ್ಮೆಂಟೇಷನ್ ಅನ್ನೋದು ತುಂಬ ವರ್ಷಗಳಿಂದ ಕೆಲವು ಲೇಡೀಸ್ಗಳಿಗೆ ಮುಖದಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ. ಅದನ್ನು ನಾವು ಕ್ಲಿಯರ್ ಆಗಿ, ಸೂಪರ್ ಆಗಿ, ತುಂಬ ಈಸಿಯಾಗಿ ಮನೆ ಮದ್ದಿನಿಂದನೇ ಹೋಗ್ಲಾಡಿಸ್ಕೋಬಹುದು. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ವಿಡಿಯೋನ ಮತ್ತೆ ಅದನ್ನ ಆ ಫೇರ್ನೆಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ ವಿಡಿಯೋನ ನೋಡೋಣ ಬನ್ನಿ. ನೋಡಿ, ನಮಗೆ ಫಸ್ಟ್ ಬೇಕಾಗಿರುವಂಥದ್ದು ನೋಡಿ ಅಕ್ಕಿ. ನಾನಿಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಅಕ್ಕಿನ ನಾನಿಲ್ಲಿ ಏನಕ್ಕೆ ಎಷ್ಟು ತೆಗೆದುಕೊಳ್ತಾ ಇದ್ದೀನಿ, ಯಾವ ಅಕ್ಕಿ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರೋ ನೀವು ಆ ಅಕ್ಕಿನ ನೀವು ತೆಗೆದುಕೊಳ್ಬೋದು. ಅಂದರೆ ನೀವು ಸೋನಾ ಮಸೂರಿ ಅಕ್ಕಿನಾರು ತೆಗೆದುಕೊಳ್ಳಿ, ಇಲ್ಲ ಬಾಸುಮತಿ ಅಕ್ಕಿನಾರು ತೆಗೆದುಕೊಳ್ಳಿ, ಇಲ್ಲ ಸೊಸೈಟಿ ರೈಸ್ ಅಂತ ಬರುತ್ತಲ್ವ ಆ ಅಕ್ಕಿನಾರು ನೀವು ತೆಗೆದುಕೊಳ್ಬೋದು. ನಾನಿಲ್ಲಿ ಅಂದರೆ BT ರೈಸ್ ಅಂತ ಬರುತ್ತಲ್ವ ಸಣ್ಣ ಅಕ್ಕಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಅಂದರೆ 2 ಸ್ಪೂನು ಸಣ್ಣ ಅಕ್ಕಿನ ನಾವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 2 ಸ್ಪೂನು ಸಣ್ಣ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಈ ಅಕ್ಕಿ ಏನು ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಇದು ನಮ್ಮ ಸ್ಕಿನ್ನ ಬ್ರೈಟನ್ನಾಗಿ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಸನ್ಟ್ಯಾನ್ ಅಂತದ್ದು ಏನಾದರೂ ಆಗಿದ್ದರೆ ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ಒಂದು ಫೇರ್ನೆಸ್ ಆಗಿ ಸಹ ಈ ಅಕ್ಕಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಪಿಗ್ಮೆಂಟೇಷನ್ಗೂ ಸಹ ಇದು ತುಂಬಾ ಒಳ್ಳೆ ರೀತಿಯಲ್ಲೇ ಒಂದು ವರ್ಕ್ ಮಾಡುತ್ತೆ ಅಂತಲೂ ಹೇಳ್ಬೋದು ಈ ಅಕ್ಕಿನ. ನೆಕ್ಸ್ಟ್ ಈಗ ನಾನಿಲ್ಲಿ ನೋಡಿ ಬೇಳೆನ ತೆಗೆದುಕೊಂಡಿದ್ದೀನಿ. ಅಂತಾನೆ ಬೇಳೆ ಅಂತ ಹೇಳಿದ್ರೆ ನೋಡಿ, ನಾನು ನೆಕ್ಸ್ಟ್ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟಾಗಿ ನಮಗೆ ಮೇನಾಗಿ ಬೇಕಾಗಿರುವುದು, ತುಂಬಾ ಇಂಪಾರ್ಟೆಂಟ್ ಆಗಿರುವುದು ಅಂತಂದರೆ ಈ ಮಸೂರ್ ದಾಲ್ ಅಂತ ಹೇಳ್ತಾರಲ್ವ, ಇದಕ್ಕೆ ನೋಡಿ ಇದು ಮಸೂರಿ ಬೇಳೆ ಅಂತಲೇ ಕರೀತಾರೆ. ಈ ಮಸೂರಿ ಬೇಳೆಗೆ ಮಸೂರ್ ದಾಲ್ ಅಂತಲೂ ಸಹ ಕರೀತಾರೆ. ನಾನಿಲ್ಲಿ 2 ಸ್ಪೂನಷ್ಟು ನೋಡಿ ಮಸೂರ್ ದಾಲ್ ಅಂದರೆ ಮಸೂರಿ ಬೇಳೆನ ನಾನಿಲ್ಲಿ 2 ಸ್ಪೂನಷ್ಟು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಇದು ಏನು ಮಾಡುತ್ತೆ ನಮ್ಮ ಸ್ಕಿನ್ನ ಅಂತ ಅಂದರೆ, ಇದು ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ನಮ್ಮ ಸ್ಕಿನ್ನ ಒಂದು ಬ್ರೈಟನ್ನಾಗಿ ಸಹ ವರ್ಕ್ ಮಾಡುತ್ತೆ. ಮತ್ತು ಪಿಗ್ಮೆಂಟೇಷನ್ ಅನ್ನೋದು ನಮ್ಮ ಫೇಸ್ನಲ್ಲಿದ್ದರೆ ಇದು ಪಿಗ್ಮೆಂಟೇಷನ್ ಅನ್ನೋದಕ್ಕೆ ತುಂಬಾ ಒಳ್ಳೆಯದು ಅಂತಲೇ ನಾವು ಇದನ್ನ ಹೇಳ್ಬೋದು. ಇದರಿಂದ ನಮ್ಮ ಮುಖದಲ್ಲಿ ಅಂದರೆ ತುಂಬ ವರ್ಷಗಳಿಂದ ಹಳೆಯ ಮಾರ್ಕ್ಗಳಾಗಿರ್ಬೋದು, ಇಲ್ಲ ಪಿಗ್ಮೆಂಟೇಷನ್ ಅಂತ ಕಲೆಗಳಾಗಿರ್ಬೋದು ಅದಿರುತ್ತಲ್ವ, ಅದನ್ನ ಇದು ಸಂಪೂರ್ಣವಾಗಿ ಈ ಮಸೂರು ಬೇಳೆ ಕ್ಲಿಯರ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ಮಸೂರು ಬೇಳೆನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗಾಗಿ ಈ ಮಸೂರು ಬೇಳೆ ನಮ್ಮ ಈ ಒಂದು ಕ್ರೀಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ಈ ಅಕ್ಕಿ ಮತ್ತು ಮಸೂರು ಬೇಳೆ ಅಂತ ಹಾಕಿದ್ದೀವಲ್ವ, ಈ ಎರಡನ್ನು ಸಹ ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ. ಏನಕ್ಕೆ ತೊಳೆದುಕೊಳ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿರುವಂತಹ ಡಸ್ಟ್ ಎಲ್ಲವೂ ಅಂದರೆ ಇದನ್ನ ನಾವು ಕ್ರೀಮಾಗಿ ನಮ್ಮ ಫೇಸಿಗೆ ಅಪ್ಲೈ ಮಾಡ್ತೀವಲ್ವ, ಹಾಗಾಗಿ ಇದನ್ನ ನಾವು ಒಂದ್ಸಲ ವಾಶ್ ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂತಹ ಅಂದರೆ ಡಸ್ಟ್ ಎಲ್ಲ ನಮ್ಮ ಫೇಸ್ಗೆ ಅದು ಸೇರಲ್ಲ ಅಲ್ವಾ, ಹಾಗಾಗಿ ನಾವು ಇದನ್ನ ಒಂದ್ಸಲ ವಾಶ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಈಗ ನಿಮಗೆ ಟೈಮ್ ಇಲ್ಲ, ನಮಗೆ ಟೈಮ್ ಇರೋರು ಅಂದರೆ ಟೈಮ್ ಏನಾದ್ರು ನಿಮಗಿದ್ರೆ
ಫ್ರೆಂಡ್ಸ್ ನಮಗೆ ಟೈಮ್ ಇದೆ, ನಾವು ಯಾವಾಗ ಬೇಕಾದರೂ ಇದು ಮಾಡ್ಕೋಬೋದು ಅಂತ ಹೇಳೋರು ನೀವು ಬೇಕಾದರೆ ಇದನ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ಟೈಮ್ ಇಲ್ಲ ನಮಗೆ ಅಂತ ಹೇಳೋರು ಬೇಕಾದ್ರೆ ನೀವು ಈ ಮೊಸರು ಬೇಳೆ ಮತ್ತು ಈ ರೈಸ್ ಇದೆಯಲ್ಲ ಎರಡನ್ನೂ ಸಹ ನೀವು ಈ ರೀತಿಯಲ್ಲೇ ಚೆನ್ನಾಗಿ ತೊಳೆದು ನೀವು ಅಂದರೆ ಚೆನ್ನಾಗಿ ತೊಳ್ಕೊಂಡು ಇದನ್ನ ಬಿಸಿಲಲ್ಲಾದರೂ ಆಗಿರಲಿ ಇಲ್ಲ ನೆರಳಲ್ಲಾದರೂ ಆಗಿರಲಿ ಒಣಗಿಸಿ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಇನ್ನೂ ಒಂದು 3 ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಹೇಳ್ತೀನಿ. ಆ 3 ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಸೇರಿಸ್ಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಸಹ ನೀವು ಒಂದು ಒಳ್ಳೆಯ ರಿಸಲ್ಟೇ ಕಾಣ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನಾನು ನೋಡಿ ಇಲ್ಲಿ ಅಕ್ಕಿ ಮತ್ತು ಮೊಸರು ಬೇಳೆನ ನಾನು ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನಾನಿಲ್ಲಿ ಅಕ್ಕಿ ಮತ್ತು ಮೊಸರು ಬೇಳೆನ ತೊಳೆದಂಥದ್ದನ್ನ ನಾನಿಲ್ಲಿ ಒಂದು ಮಿಕ್ಸಿ ಬೌಲಿಗೆ ಅಂದರೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈ ಫುಲ್ಲನ್ನು ನಾವು ಈ ಮಿಕ್ಸಿ ಬೌಲಿಗೆ ನಾವು ಹಾಕ್ಕೊಂಡು ಇದನ್ನ ನಾವು ಒಂದು ಪೇಸ್ಟ್ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ನಾವು ಇದನ್ನು ಒಂದು ಪೇಸ್ಟ್ ರೀತಿಯಲ್ಲಿ ನಾವು ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಈ ರುಬ್ಬಿದ ಮಿಶ್ರಣಕ್ಕೆ ನಾವೀಗ ಮತ್ತೆ ಇನ್ನೊಂದು ನಾವು ಸೇರಿಸ್ಕೋಬೇಕಾಗುತ್ತೆ. ಏನಂತ ಹೇಳಿದ್ರೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀವಲ್ವಾ, ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಲ್ವಾ, ಇದಕ್ಕೆ ನಾವು ಈಗ ಸ್ವಲ್ಪ ರೋಸ್ ವಾಟರ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ರೋಸ್ ವಾಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೋಸ್ ವಾಟರ್ನ ನಾವು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ 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 ಸ್ವಲ್ಪ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನ ನಾವೀಗ ಅಂದರೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿದಂತಹ ಮಿಶ್ರಣ ನೋಡಿ ಈ ರೀತಿ ಇದೆ. ಇಷ್ಟು ತರಿಯಾದರೆ ಸಾಕು ನಮಗೆ, ಏಕೆಂದರೆ ನಮಗೆ ಬೇಕಾಗಿರುವಂಥದ್ದು ಈ ರಸ ಮಾತ್ರ ನಮಗೆ ಬೇಕಾಗಿರೋದು, ಈ ತರಿಯಲ್ಲ. ನೋಡಿ ನಾನೀಗ ಒಂದು ಕಂಟೈನರ್ನ ಸಹಾಯದಿಂದ ನಾನು ಸೋಸ್ಕೊತಾ ಇದ್ದೀನಿ. ನೋಡಿ ಸೋಸ್ಕೊತಾ ಇದ್ದೀನಿ. ನಮಗೆ ಬೇಕಾಗಿರುವುದು ಇದರ ರಸ ಮಾತ್ರ. ಹಾಗಾಗಿ ನಾನು ಒಂದು ಕಂಟೈನರ್ನ ಸಹಾಯದಿಂದ ನಾನು ಈ ರೀತಿಯಲ್ಲಿ ನಾನು ನೋಡಿ ಸೋಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಈ ರಸ ಮಾತ್ರ ಬೇಕಲ್ವಾ. ನೋಡಿ ನೋಡಿ ಕೆಳಗಡೆ ನಾನು ನಿಮಗೆ ನೋಡಿ ನಮಗೆ ಇಲ್ಲಿ ಕೆಳಗಡೆ ರಸ ಸಿಗ್ತಾ ಇದೆ. ನಮಗೆ ಬೇಕಾಗಿರೋದು ಇದರ ರಸ ಮಾತ್ರ. ಬೇಕಾದರೆ ನಾವು ಈ ತರಿಯಾಗಿ ಇರುವಂತಹ ಈ ಒಂದು ಇದನ್ನು ನಾವು ಈ ಮಿಶ್ರಣನ ನಾವು ನಮ್ಮ ಫೇಸ್ಗೆ ಸ್ಕ್ರಬ್ ರೀತಿಯಲ್ಲೂ ಸಹ ನಾವು ಬೇಕಾದರೆ ನಾವು ನಮ್ಮ ಫೇಸ್ಗೆ ಸ್ಕ್ರಬ್ ರೀತಿಯಲ್ಲೂ ನಾವು ಅಪ್ಲೈ ಮಾಡ್ಕೋಬೋದು. ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಸಹ ಆಗಲ್ಲ. ಇದು ನಮ್ಮ ಫೇಸ್ಗೆ ನೋಡಿ ಇದು ನಮ್ಮ ಫೇಸ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಈ ಮಸೂರ್ ದಾಲ್ ಅನ್ನೋ ಬೇಳೆ ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಫೇಸ್ನಲ್ಲಿರುವಂತಹ ಅಂದರೆ ಮುಖ ಕಪ್ಪಾಗ್ಬಿಟ್ಟಿರುತ್ತೆ, ಮತ್ತು ಯಾವುದೇ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ ಕ್ರೀಮ್ಸ್ಗಳನ್ನ ತಗೊಬಂದು ನಾವು ಹಾಕ್ತಾಯಿದ್ರೂ ಸಹ ಅದು ಹೋಗ್ತಾನೇ ಇರಲ್ಲ. ಅಂದರೆ ಆ ಕ್ರೀಮ್ ಹಾಕಿದ ಕ್ಷಣದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಆ ಟೈಮಿಂಗ್ಸು ಆಗ್ತಾ ಬರ್ತಾ ಅದು ಅದು ಕಳೆನೇ ಸಹ ಕಳ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ನ್ಯಾಚುರಲ್ ಆಗಿರುವಂತಹ ನೋಡಿ ಈ ರೀತಿಯಲ್ಲಿರುವಂತಹ ಒಂದು ಕ್ರೀಮ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಇದು ಅಂದರೆ ಈ ಒಂದು ರಸ ನೋಡಿ ನಾನು ರಸ ತೆಗೆದುಕೊಳ್ತಾ ಇದ್ದೀನಲ್ವಾ, ಈ ಒಂದು ಅಂದರೆ ಈ ಎರಡು ಪದಾರ್ಥದ ಮಿಶ್ರಣ ನಮ್ಮ ಫೇಸ್ಗೆ ಒಂದು ಬ್ರೈಟನ್ನಾಗಿ ಅಂದರೆ ನಮ್ಮ ಫೇಸ್ನ ಒಂದು ಕಪ್ಪು ಕಲೆಯನ್ನು ಹೋಗಿಸಿ ಒಂದು ಬ್ರೈಟಾಗಿ ವೈಟಾಗಿ ಮತ್ತು ಸಾಫ್ಟ್ ಆದಂತಹ ಸ್ಕಿನ್ನ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಬೇಕಾದರೆ ನಾವು ಇದನ್ನು ನೋಡಿ ಇದನ್ನು ನಮ್ಮ ಫೇಸ್ಗೆ ಸ್ಕ್ರಬ್ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬಹುದು. ಆದರೆ ನಮಗೆ ಇದು ಬೇಡ. ನಮಗೆ ಈಗ ಬೇಕಾಗಿರುವುದು ನೋಡಿ ನಮಗೆ ಈಗ ಬೇಕಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ನೋಡಿ ಇದರ ರಸ ಮಾತ್ರ ನಮಗೆ ಬೇಕಾಗಿರೋದು. ನೋಡಿ ನಮಗೆ ನೋಡಿ ಈ ರೀತಿಯಲ್ಲಿ ನಮಗೆ ರಸ ಸಿಕ್ಕಿದೆ. ಈಗ ಇದಕ್ಕೆ ನಾವೀಗ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನಾವು ಈ ಒಂದು ಜ್ಯೂಸ್ ಇದೆಯಲ್ವಾ, ಈ ಜ್ಯೂಸಿಗೆ ನಾವು ಸ್ವಲ್ಪ ಕಸ್ತೂರಿ ಅರಿಶಿನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಕಸ್ತೂರಿ ಅರಿಶಿನ ನಾವು ಏನಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಸ್ತೂರಿ ಅರಿಶಿನ ಇದು ತುಂಬಾ ನಮ್ಮ ಫೇಸ್ಗೆ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು.
ನೋಡಿ ಈಗ ನಾವು ಇದಕ್ಕೆ ಅರಿಶಿಣವನ್ನು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ, ನೀವು ಆದಷ್ಟು ಕಸ್ತೂರಿ ಅರಿಶಿಣನೇ ನೀವು ತೆಗೆದುಕೊಳ್ಳಿ. ಯಾಕೆ ಅಂತಂದರೆ ಅದು ನಮ್ಮ ಫೇಸ್ಗೆ ಕಸ್ತೂರಿ ಅರಿಶಿಣ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಈ ಕಸ್ತೂರಿ ಅರಿಶಿಣ ನಮ್ಮ ಸ್ಕಿನ್ನ ಫೇರ್ ಆಗಿ ಮಾಡುತ್ತೆ, ಬ್ರೈಟಾಗಿ ಮಾಡುತ್ತೆ. ಮತ್ತು ನಮ್ಮ ಮುಖದಲ್ಲಿರುವಂತಹ ತುಂಬ ವರ್ಷಗಳಿಂದ ಪಿಗ್ಮಿಟೇಷನ್ ಅನ್ನೋದು ಯಾವುದೇ ಕ್ರೀಮ್ ಹಾಕಿದ್ರೂ ಸಹ ಅದು ಹೋಗ್ತಾ ಇರಲ್ಲ. ಅಂಥ ಒಂದು ಕಲೆನ ಸಂಪೂರ್ಣವಾಗಿ ಇದು ಸಹ ಹೋಗಲಾಡಿಸುತ್ತೆ. ಅಂದರೆ ಈ ಅರಿಶಿಣನ ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ಆ ಒಂದು ಕಲೆನೂ ಹೋಗಲಾಡಿಸುವಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಫೇರ್ನೆಸ್ ಕ್ರೀಮು ಇದಾಗಿದೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ನೋಡಿ ಹಿಮಾಲಯ ಅಲೋವೆರಾ ಜೆಲ್ಲನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನೋಡಿ ನಾನು ಈ ಹಿಮಾಲಯ ಅಲೋವೆರಾ ಜೆಲ್ಲನ್ನ ನಾನು ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಇದು ಈ ಅಲೋವೆರಾ ಜೆಲ್ಲು ನಮ್ಮ ಫೇಸ್ಗೆ ಒಂದು ಮಾಯ್ಶ್ಚರೈಸಿಂಗ್ ಆಗಿಯೂ ಸಹ ಒಂದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಅಲೋವೆರಾ ಜೆಲ್ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಇಲ್ಲಿ ಹಿಮಾಲಯ ಅಲೋವೆರಾ ಜೆಲ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನಾವು ಇದಕ್ಕೆ ಎಷ್ಟು ಒಂದು 2 ಸ್ಪೂನಷ್ಟು ಅಲೋವೆರಾ ಜೆಲ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನೋಡಿ 1 ಸ್ಪೂನು ಮತ್ತು ನೋಡಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಈ ಮಿಶ್ರಣವನ್ನು ನಾವು ನೋಡಿ ಈ ಮಿಶ್ರಣವನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಅಲೋವೆರಾ ಜೆಲ್ಲು ಸಹ ನಮ್ಮ ಫೇಸಿನಲ್ಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಮತ್ತು ಕಲೆಗಳಂತೆಲ್ಲ ಉಳ್ಕೊಬಿಟ್ಟಿರುತ್ತಲ್ವ, ಅದೆಲ್ಲವನ್ನು ಸಹ ನೋಡಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಫೇರ್ನೆಸ್ ಕ್ರೀಮ್ಗೆ ನೋಡಿ ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ನೋಡಿ ಯಾವ ರೀತಿ ಅದು ಟರ್ನ್ ಆಗ್ತಾ ಇದೆ ಅಂತ ನೋಡಿ. ಒಂದು ಕ್ರೀಮ್ ಕಂಟೆಂಟ್ ರೀತಿಯಲ್ಲೇ ಬರ್ತಾ ಇದೆ, ಅಂದರೆ ಒಂದು ಕ್ರೀಮ್ ರೂಪದಲ್ಲೇ ಇದು ಬರ್ತಾ ಇದೆ. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಅಂದರೆ ಒಂದು 5 ಮಿನಿಟ್ ಚೆನ್ನಾಗಿ ನೀವು ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ವಿಟಮಿನ್ ಇ ಕ್ಯಾಪ್ಸಲ್ಸು ಸ್ವಲ್ಪ ದೊಡ್ಡದಾದರೆ ಒಂದು ಹಾಕೊಳ್ಳಿ. ಅಕಸ್ಮಾತ್ ಏನಾದರೂ ಚಿಕ್ಕದಾದಂತಹ ವಿಟಮಿನ್ಸ್ ಕ್ಯಾಪ್ಸಲ್ಸ್ ಆದರೆ ನೀವು ಇಲ್ಲಿ 2 ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಒಂದು ಚಿಕ್ಕದಾದಂತಹ 2 ವಿಟಮಿನ್ ಕ್ಯಾಪ್ಸಲ್ಸ್ನ ನಾನಿಲ್ಲಿ ನೋಡಿ ಚಿಕ್ಕದಾದಂತಹ 2 ವಿಟಮಿನ್ ಕ್ಯಾಪ್ಸಲ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ 2 ವಿಟಮಿನ್ ಕ್ಯಾಪ್ಸಲ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ವಿಟಮಿನ್ ಕ್ಯಾಪ್ಸಲ್ಸು ಸಹ ನಮ್ಮ ಫೇಸ್ಗೆ ಒಂದು ತುಂಬಾ ಒಂದು ಬ್ರೈಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಪಿಂಪಲ್ಸ್ ಏನಾರ ಇದ್ದರೆ ಆದಷ್ಟು ಕ್ಲಿಯರ್ ಮಾಡುತ್ತೆ ಈ ವಿಟಮಿನ್ ಕ್ಯಾಪ್ಸಲ್ಸು ಅಂತಲೇ ಹೇಳ್ಬೋದು. ನೋಡಿ ಮತ್ತು ಈ ವಿಟಮಿನ್ ಕ್ಯಾಪ್ಸಲ್ಸು ನಮ್ಮ ಫೇಸಲ್ಲಿರುವಂತಹ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಇದೆಲ್ಲವನ್ನು ಹೋಗಲಾಡಿಸುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ಈ ವಿಟಮಿನ್ ಕ್ಯಾಪ್ಸಲ್ಸ್ನ ನಮ್ಮ ಫೇಸಿಗೆ ಬರೀ ವಿಟಮಿನ್ ಕ್ಯಾಪ್ಸಲ್ಸ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ಒಂದು ಅಂದರೆ ಡಲ್ ಫೇಸ್ ಆಗಿರುತ್ತಲ್ವ ಅದೆಲ್ಲವನ್ನು ಕ್ಲಿಯರ್ ಮಾಡಿ ಒಂದು ನ್ಯಾಚುರಲ್ ಬ್ರೈಟ್ ಆದಂತಹ ಒಂದು ಸ್ಕಿನ್ನೇ ಕೊಡುತ್ತೆ ಈ ವಿಟಮಿನ್ ಕ್ಯಾಪ್ಸಲ್ಸ್ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ನೀವು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಾಗ ಒಂದು ಕ್ರೀಮ್ನ ರೂಪಕ್ಕೆ ಇದು ಬರುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು. ನೋಡಿ ಈಗ ನಾವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಆ್ಯಡ್ ಮಾಡಿದ್ದೀವಿ ಮತ್ತು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿದ್ದೀವಿ. ಅಂದರೆ ಅಕ್ಕಿ ಮತ್ತು ಮಸೂರಿ ಬೇಳೆಗೆ ನಾವು ಆ 2 ಪದಾರ್ಥದ ಜೊತೆಗೆ ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಅರಿಶಿಣನ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀವಲ್ವ, ಈ ರೀತಿಯಾಗಿ ನೀವು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಸೂಪರ್ ಆದಂತಹ ಒಂದು ನ್ಯಾಚುರಲ್ ಆದಂತಹ ನೋಡಿ ಕ್ರೀಮು ತಯಾರಾಗಿದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಈ ಒಂದು ಕ್ರೀಮ್ನ ನಾವು ನೋಡಿ ಈ ಒಂದು ಕ್ರೀಮ್ನ ನಾವು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಆಮೇಲೆ ಎಷ್ಟು ದಿನ ಅಪ್ಲೈ ಮಾಡಬೇಕು, ಒಂದು ಟೈಮ್ಗೆ ಎಷ್ಟು ದಿನ ಮಾಡಬೇಕು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ ನಾವು ಮಾಡ್ಕೊಂಡಂತಹ ಈ ಫೇರ್ನೆಸ್ ಕ್ರೀಮ್ನ ನಾವು ಮುಖಕ್ಕೆ ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ
ನೋಡಿ ಈ ರೀತಿ ಸ್ವಲ್ಪ ತೆಗೆದುಕೊಂಡು ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ನಲ್ಲಿ ಅಂದರೆ ನಿಮ್ಮ ಫೇಸ್ಗೆ ನೀವು ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ನಾವು ಹೀಗೆ ಅಪ್ಲೈ ಮಾಡಿಕೊಂಡು ಸರ್ಕಲ್ ಮೋಷನಲ್ಲಿ ನಾವು ಈ ರೀತಿಯಲ್ಲಿ ನಾವು ನೋಡಿ ಹೀಗೆ ಸಿಂಪಲ್ಲಾಗಿ ನಾವು ಈ ರೀತಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಸರ್ಕಲ್ ಮೋಷನಲ್ಲಿ ನಾವು ನಿಧಾನವಾಗಿ ನಾವು ಈ ರೀತಿಯಲ್ಲೇ ಸರ್ಕಲ್ ಮೋಷನಲ್ಲೇ ನೀವು ನೋಡಿ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಈ ರೀತಿಯಲ್ಲಿ ನೀವು ಮಸಾಜ್ ಮಾಡಿ. ನೋಡಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ಕ್ರೀಮು ಸ್ಪ್ರೆಡ್ ಆಗಬೇಕು. ಹಾಗಾಗಿ ನೀವು ನೋಡಿ ಕಣ್ಣಿನ ಕೆಳಗಡೆ ಇರೋದಾದ್ರೂ ಆಗಲಿ, ಇಲ್ಲ ಈ ಮೂಗಿನ ಹತ್ರ ಇಲ್ಲ ಆಗಲಿ, ಇಲ್ಲ ಇಲ್ಲಿ ಹೀಗೆ ಈ ಕೆನ್ನೆ ಮೇಲಾಗಿದ್ರೂ ಆಗಿರಲಿ, ಈಗ ಇದೆಲ್ಲ ಕಡೆಯೂ ನೀವು ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು, ಇಲ್ಲ ನೀವೇ ಅಂದರೆ ನೀವು ಸ್ವಲ್ಪ ಬ್ಲ್ಯಾಕ್ ನೀವು ಬ್ಲ್ಯಾಕ್ ಆಗಿದ್ದರೆ ಅದನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ. ಮತ್ತು ನೀವು ಬಿಸಿಲಿಗೆಲ್ಲ ಓಡಾಡಿ ನಿಮ್ಮ ಫೇಸ್ ಸಣ್ಣ ಟ್ಯಾನ್ ರೀತಿ ಆಗಿರುತ್ತಲ್ವ, ಅಂಥ ಒಂದು ಕಲೆನೂ ಸಹ ಇದು ಹೋಗಲಾಡಿಸುತ್ತೆ. ಮತ್ತು ತುಂಬ ವರ್ಷಗಳಿಂದ ಒಂದು ಬ್ಲ್ಯಾಕ್ ಮಾರ್ಕ್ಗಳಾಗಿರ್ಬೋದು, ಸಣ್ಣ ಸಣ್ಣ ಪಿಂಪಲ್ಸ್ಗಳಾಗಿರ್ಬೋದು, ಇದು ಎಲ್ಲವೂ ಸಹ ನಿಮ್ಮ ಮುಖದ ಮೇಲೆ ಹಾಗೆ ಉಳ್ಕೊಬಿಟ್ಟಿರುತ್ತಲ್ವ, ಇದೆಲ್ಲವನ್ನು ಸಹ ನೋಡಿ ಈ ರೀತಿಯಲ್ಲಿ ಇದೆಲ್ಲವನ್ನು ಸಹ ಇದು ಒಂದು ನ್ಯಾಚುರಲ್ಲಾಗಿ ಈ ಕ್ರೀಮು ಕ್ಲಿಯರ್ ಅಂದರೆ ನಿಮ್ಮ ಫೇಸ್ನಲ್ಲಿರುವಂತಹ ಈ ಒಂದೆಲ್ಲವನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಒಂದು 5 ನಿಮಿಷ ಈ ರೀತಿಯಲ್ಲಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಒಂದು ಸರ್ಕಲ್ ಮೋಷನಲ್ಲೇ ನೀವು ಈ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೋಡಿ ಹೀಗೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಪಿಂಪಲ್ಸ್ಗಳಾಗಿರ್ಬೋದು, ಈಗ ಮೇಯ್ನಾಗಿ ಈಗ ಕೆಲವೊಂದು ಲೇಡೀಸ್ಗಳಿಗೆ ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಇನ್ನೂ ಏಜೇ ಆಗಿರಲ್ಲ, ಆಲ್ರೆಡಿ ಆಗಲೇ ಅವ್ರಿಗೆ ಮುಖದಲ್ಲೆಲ್ಲ ಒಂದು ಬಂಗು ಅಂದರೆ ಪಿಗ್ಮೆಂಟೇಷನ್ ಅನ್ನೋದು ಬಂಗುಗಳ ರೀತಿಯಲ್ಲಿ ಪಿಗ್ಮೆಂಟೇಷನ್ನು ಕಾಣಿಸ್ಕೊಬಿಟ್ಟಿರುತ್ತೆ. ಅದು ನೀವು ಮಾರುಕಟ್ಟೆಗಳಿಂದ ನೀವು ಕೆಲವೊಂದು ಪ್ರಾಡಕ್ಟ್ ಅಂದರೆ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಗಳು ಕ್ರೀಮ್ಸ್ಗಳನ್ನ ತಗೊಬಂದು ನೀವು ಅಪ್ಲೈ ಮಾಡಿರ್ತೀರ ಆದರೂ ಸಹ ಅದು ಕಲೆ ಹೋಗಿರಲ್ಲ ಅಲ್ವಾ. ಆ ಒಂದು ಕಲೆಯನ್ನು ಸಹ ಇದು ಸಂಪೂರ್ಣವಾಗಿ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಲ್ಲಿ ನೋಡಿ ನನಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ನನಗೂ ಇಲ್ಲಿ ಪಿಗ್ಮೆಂಟೇಷನ್ ಅನ್ನೋದು ಇದೆ, ಅಂದರೆ ತುಂಬಾ ಇತ್ತು ನನಗೂ ಇಲ್ಲಿ ಎಲ್ಲ ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಇತ್ತು. ಆದರೆ ನಾನು ಈ ರೀತಿಯಾದಂತಹ ಕ್ರೀಮ್ಸ್ಗಳನ್ನ ನಾನು ಯೂಸ್ ಮಾಡಿ ನಾನು ಆಲ್ರೆಡಿ ನಾನು ತುಂಬ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ನನ್ನ ಕೆನ್ನೆ ಮೇಲೂ ಸಹ ನೋಡಿ ಇಲ್ಲಿ ಮೂಗು ಮೇಲೆ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಪಿಗ್ಮೆಂಟೇಷನು ಕೆನ್ನೆ ಮೇಲೆ ನನಗೆ ಜಾಸ್ತಿನೇ ಇತ್ತು. ಆದರೆ ನೋಡಿ ಈಗ ಎಲ್ಲ ಕ್ಲಿಯರ್ ಆಗಿದೆ. ಅದೇ ರೀತಿಯಲ್ಲಿ ನೋಡಿ ಈ ಸೈಡು ಸಹ ನೋಡಿ ಕ್ಲಿಯರ್ ಆಗಿದೆ, ಆದರೆ ಇನ್ನೊಂದು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಈ ಪಿಗ್ಮೆಂಟೇಷನ್ ಅನ್ನೋದು ಸಂಪೂರ್ಣವಾಗಿ ಇದರಿಂದ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್, ಇದನ್ನು ನೀವು ಪ್ರತಿದಿನ ನೀವು 2 ಸಲ ನಿಮ್ಮ ಫೇಸಿಗೆ ಅಂದರೆ ಬೆಳಿಗ್ಗೆ 1 ಸಲ ಸಾಯಂಕಾಲ 1 ಸಲ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀವು ಇದನ್ನು ನೀವು ಈಗ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೋಬೋದು. ನೀವು ಬೆಳಿಗ್ಗೆನಾದರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಮಾಡ್ಕೋತೀವಿ ನಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಸಂಜೆನಾದ್ರೂ ಸಹ ನೀವು ಮಾಡ್ಕೋಬೋದು. ಒಟ್ಟಿನಲ್ಲಿ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಅಂತ 2 ಟೈಮ್ಸ್ ನೀವು ಮಾಡ್ಕೊಳ್ಳೋದ್ರಿಂದ
ನಿಮ್ಮ ಫೇಸಿನಲ್ಲಿರುವಂತಹ ಬ್ಲ್ಯಾಕ್ ಮಾರ್ಕಲ್ಲಾಗಿರ್ಬೋದು, ಇಲ್ಲ ಕಪ್ಪು ಕಲೆ ಆಗಿರ್ಬೋದು, ಇಲ್ಲ ಪಿಗ್ಮಿಟೇಷನ್ ಅನ್ನುವಂಥದ್ದಾಗಿರ್ಬೋದು, ಮತ್ತು ಇದು ಆಯಿಲ್ ಸ್ಕಿನ್ ಎಲ್ಲ ಇರುತ್ತಲ್ವ ಅಂಥವ್ರಿಗೂ ಸಹ ಇದು ಒಂದು ಒಳ್ಳೆಯ ನ್ಯಾಚುರಲ್ ಆದಂತಹ ಒಂದು ಫೇರ್ನೆಸ್ ಕ್ರೀಮ್ ಅಂತ ನಾವು ಹೇಳ್ಬೋದು. ನೋಡಿ ಈ ರೀತಿಯಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಲ್ಲೇ ನೀವು ಒಂದು 5 ನಿಮಿಷ ಈ ರೀತಿಯಲ್ಲೇ ಇದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಈ ರೀತಿ ನೀವು ಅಂದರೆ ವಾರದಲ್ಲಿ 3 ಬಾರಿ, ಅಂದರೆ ನೀವು ವಾರದಲ್ಲಿ ಯಾವ ದಿನ ಬೇಕಾದ್ರೂ ನೀವು ಈ ರೀತಿ ನೀವು ಮಸಾಜ್ ಮಾಡ್ಕೋಬೋದು. ಆದರೆ ವಾರದಲ್ಲಿ 3 ಸಲ ನೀವು ಈ ರೀತಿ ಮಾಡಿಕೊಂಡು ಮತ್ತು ಪ್ರತಿದಿನ ಅಂದರೆ ವಾರದಲ್ಲಿ 3 ದಿನ ಅಂದರೆ ಒಂದು ದಿನದಲ್ಲಿ 2 ಬಾರಿ, ಒಂದು ದಿನದಲ್ಲಿ 2 ಬಾರಿ ಅಂದರೆ ಬೆಳಿಗ್ಗೆ ಆಗಿರ್ಬೋದು, ಇಲ್ಲ ಸಾಯಂಕಾಲ ಆಗಿರ್ಬೋದು, ಇಲ್ಲ ನೀವು ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು. ಈ ರೀತಿಯಲ್ಲಿ ನೀವು ಒಂದು ದಿನದಲ್ಲಿ 2 ಬಾರಿ, ವಾರದಲ್ಲಿ 3 ಬಾರಿ ನೀವು ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ, ನೋಡಿ ಈ ರೀತಿ ಮಸಾಜ್ ಮಾಡಿಕೊಂಡು ನೀವು ಒಂದು 5 ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಈ ಒಂದು ನೋಡಿ ನನ್ನ ಮುಖದಲ್ಲೇ ನಿಮಗೆ ಆಲ್ರೆಡಿ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಇದನ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ನನ್ನ ಫೇಸ್ ಹೇಗಿತ್ತು, ಈಗ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ನೋಡಿ ಒಂದು 5 ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಂಡು ಬಂದು ಇದನ್ನ ನೋಡೋದ್ರಿಂದ ನಾನು 100% ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಾನು ಈ ಒಂದು ಕ್ರೀಮ್ನ ನಾನು ಅಪ್ಲೈ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿ ನಿಮಗೆ ಹಾಕೊಡ್ತಾ ಇರೋದು. ಇದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳನ್ನು ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗಲಿ. ಈಗ ಹೊರಗಡೆಯಿಂದ ಪ್ರಾಡಕ್ಟ್ ಅಂದರೆ ಕೆಮಿಕಲ್ ಇರುವಂತಹ ಕ್ರೀಮ್ಸ್ಗಳನ್ನೆಲ್ಲ ತಗೊಬಂದು ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗುತ್ತೆ ಅಂತ ಹೇಳ್ತಾರಲ್ವ, ಆ ರೀತಿಯೆಲ್ಲ ಆಗಿರುತ್ತೆ. ಆದರೆ ದಯವಿಟ್ಟು ಆ ಥರ ಮಾಡೋದ್ರ ಬದಲು ಸುಮ್ಮನೆ ಅದಕ್ಕೂ ಅಂದರೆ ಅದನ್ನು ತಗೊಬಂದು ಹಾಕೋತೀರಾ, ಅದರಲ್ಲಿ ಸ್ಕಿನ್ನೂ ಹಾಳಾಗುತ್ತೆ, ಜೊತೆಗೆ ಹಣನೂ ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಅದ್ರ ಬದಲಾಗಿ ಈಗ ನಾನು ತೋರಿಸ್ಕೊಟ್ಟಿದ್ದಂತಹ ಈ ಒಂದು ಫೇರ್ನೆಸ್ ಕ್ರೀಮ್ನ ನೀವು ಒಂದ್ಸಲ ಯೂಸ್ ಮಾಡಿ ನೀವೇ ಹೇಳ್ತೀರಾ ಫ್ರೆಂಡ್ಸ್, ಹೌದು ಇದು 100% ರಿಸಲ್ಟೇ ಕೊಡುತ್ತೆ ಅಂತ ಒಂದು ಒಳ್ಳೆಯ ಮನೆಮದ್ದು, ಒಳ್ಳೆಯ ಸೂಪರ್ ಆದಂತಹ ಒಂದು ಒಳ್ಳೆಯ ಕ್ರೀಮ್ ಇದಾಗಿದೆ ಅಂತಲೇ ನಾವು ಹೇಳ್ಬೋದು. ಈಗ ನೋಡಿ ಇದಾಗಿದೆ ಅಲ್ವಾ, ಈಗ ನಾನು ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ. ಹಾಂ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನನಗೂ ಸಹ ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಇತ್ತು. ನಾನು ಈ ರೀತಿ ಕ್ರೀಮ್ಸ್ಗಳನ್ನ ಯೂಸ್ ಮಾಡಿ ಅಂದರೆ ಮನೆಯಲ್ಲೇ ಸಿಗುವಂಥದ್ದನ್ನ ನಾನು ಯೂಸ್ ಮಾಡಿ ನಾನು ಆದಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನೋಡಿ ನನಗೂ ಸ್ವಲ್ಪ ಇತ್ತು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವ, ನನಗೂ ಸ್ವಲ್ಪ ಅಂದರೆ ಜಾಸ್ತಿನೇ ಇತ್ತು. ಈ ರೀತಿ ಮಾಡಿ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನೀವು ವಾರದಲ್ಲಿ 3 ಬಾರಿ ಅಂದರೆ ಪ್ರತಿದಿನ ನೀವು 2 ಸಲ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡೋದ್ರಿಂದ, ಅಂದರೆ ಈ ಒಂದು ಫೇಸ್ ಕ್ರೀಮ್ನ ನೀವು ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣಬಹುದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದೇನು ಹೇಳಿದ್ರೆ, ನೀವು ಕೇಳ್ಬೋದು ಫ್ರೆಂಡ್ಸ್, ಏನಂತ ಹೇಳಿದ್ರೆ ಈ ಒಂದು ಫೇರ್ನೆಸ್ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ನಾವು ಬೇರೆ ಕ್ರೀಮ್ಸ್ಗಳನ್ನ ನಾವು ಹಾಕ್ಬೋದಾ ಇಲ್ಲ ಹಾಕ್ಬಾರ್ದಾ ಅಂತ ನೀವು ಕೇಳ್ಬೋದು. ಆದರೆ ನಾನು ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್, ನೀವು ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡಿಕೊಂಡು 5 ನಿಮಿಷ ಬಿಟ್ಟು ವಾಶ್ ಮಾಡಿದ ನಂತರ ನಿಮಗೆ ಯಾವ ಕ್ರೀಮ್ ಹಾಕಬೇಕು ಅಂತ ಇರುತ್ತೋ ಅಂದರೆ ನೀವು ಯಾವ ಕ್ರೀಮ್ ಡೈಲಿ ಯೂಸ್ ಮಾಡ್ತಾ ಇರ್ತೀರೋ ಅದೇ ಕ್ರೀಮ್ನೇ ನೀವು ಯೂಸ್ ಮಾಡ್ಕೋಬೋದು. ಇದು ಅದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ. ಹಾಗಾಗಿ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು, ಇಲ್ಲ ನಮ್ಮ ಹೇರ್ ಆಗಿರ್ಬೋದು, ಇಲ್ಲ ನಮ್ಮ ಬಾಡಿಯಲ್ಲಿರುವಂತಹ ಯಾವುದೇ ಒಂದು ಅಂದರೆ ಪಾರ್ಟ್ನ ನಾವು ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಇದನ್ನ ಆಯಿಲ್ ಸ್ಕಿನ್ ಅವರು ಸಹ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆಯಿಲ್ ಸ್ಕಿನ್ ಅವ್ರಿಗೂ ಸಹ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ಆಯಿಲ್ ಸ್ಕಿನ್ ಅವರು ಸಹ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ಫೇಸ್ ಕ್ರೀಮ್ಗೆ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾವು ಯೂಸ್ ಮಾಡಿದ್ದೀವಲ್ವಾ, ಹಾಗಾಗಿ ಆಯಿಲ್ ಸ್ಕಿನ್ ಅವರು ಸಹ ಈ ಒಂದು ಫೇರ್ನೆಸ್ ಕ್ರೀಮ್ನ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಮು ಆಗಲ್ಲ ಅಂತಲೇ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಈಗ ಈ ಒಂದು ಕ್ರೀಮ್ನ ನಾವು ಮನೆಯಲ್ಲೇ ಮಾಡೋದು ತುಂಬಾ ಸುಲಭ, ತುಂಬ ಈಸಿಯಾಗಿ ನಾವು ಈ ಒಂದು ಕ್ರೀಮ್ನ ಮಾಡ್ಕೋಬೋದು. ಆದರೆ ಈ ಒಂದು ಫೇರ್ನೆಸ್ ಕ್ರೀಮು ನಮ್ಮ ಫೇಸ್ನ ಒಂದು ಲೈಟನ್ನಾಗಿ, ವೈಟನ್ನಾಗಿ, ಬ್ರೈಟನ್ನಾಗೂ ಸಹ ನಮ್ಮ ಫೇಸ್ನ ಅಂದರೆ ನಮ್ಮ ಸ್ಕಿನ್ನ ಮಾಡುತ್ತೆ. ಅಂದರೆ ಲೈಟಾಗಿ, ವೈಟಾಗಿ, ಬ್ರೈಟನ್ನಾಗಿ ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಆದಂತಹ ಒಂದು ಕಳೆನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ವರ್ಷಗಳಿಂದ ಪಿಗ್ಮಿಟೇಷನ್ ಅಂತ ಒಂದು ಓಪನ್ ಪೋರ್ಸ್ ಅಂದರೆ ಪಿಗ್ಮಿಟೇಷನ್ ಅಂತ ಒಂದು ಇರುತ್ತಲ್ವ,
ಅಂತ ಹಠಮಾರಿ ಕಲೆಗಳು ನಮ್ಮ ಮುಖದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಯಾವುದೇ ಕ್ರೀಮ್ಸ್ಗಳನ್ನ ನಾವು ಯೂಸ್ ಮಾಡಿದ್ರೂ ಅದು ಹೋಗ್ತಾ ಇರಲ್ಲ. ಅಂತ ಒಂದು ಹಠಮಾರಿ ಕಲೆಗಳನ್ನ ಇದು ಸಂಪೂರ್ಣವಾಗಿ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ಇನ್ನೊಂದು ಏನು ಹೇಳಿದ್ರೆ, ನಮ್ಮ ಮುಖದಲ್ಲಿ ಇರುವಂತಹ ಯಾವುದೇ ಒಂದು ಅಂದರೆ ನಮ್ಮ ಮುಖದಲ್ಲಿ ಸ್ಕಿನ್ ಮೇಲೆ ಇರುವಂತಹ ಯಾವುದೇ ಒಂದು ಡೆಸ್ಟೆನ್ಸ್ ಆಗಿರಲಿ, ಇಲ್ಲ ಒಂದು ಸಣ್ಣ ಸಣ್ಣ ಪಿಂಪಲ್ಸ್ಗಳಾಗಿರಲಿ, ಮತ್ತು ಪಿಗ್ಮಿಟೇಷನ್ ಅಂತ ಇರುತ್ತಲ್ವ, ಈ ಪಿಗ್ಮಿಟೇಷನ್ ಆಗಿ ನಮ್ಮ ಸ್ಕಿನ್ನಿನ ಮೇಲೆ ಈ ಓಪನ್ ಪೋರ್ಸ್ಗಳೆಲ್ಲ ಇರುತ್ತಲ್ವ, ಆ ಓಪನ್ ಪೋರ್ಸ್ಗಳನ್ನ ಈ ಒಂದು ಫೇರ್ನೆಸ್ ಕ್ರೀಮು ಅದನ್ನು ಟೈಟ್ ಆಗಿ ಮಾಡಿ ಆ ಒಂದು ಸ್ಕಿನ್ನ ಒಂದು ನ್ಯಾಚುರಲ್ ಆದಂತಹ ಕಳೆನೇ ಇದಕ್ಕೆ ಕೊಡುತ್ತೆ, ಅಂದರೆ ನಮ್ಮ ಫೇಸ್ಗೆ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಇದರಿಂದ ಯಾಕೆ ಅಂತ ಹೇಳಿದ್ರೆ, ಈ ಫೇರ್ನೆಸ್ ಕ್ರೀಮಲ್ಲಿ ನಾವು ನ್ಯಾಚುರಲ್ ಆದಂತಹ ಒಂದು ಅಂದರೆ ನಾವು ಡೈಲಿ ಪ್ರತಿದಿನ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಅಕ್ಕಿ ಮತ್ತು ಮಸೂರಿ ಬೇಳೆ ಅಂತ ಹೇಳ್ತೀವಲ್ಲ, ಈ ಮಸೂರಿ ಬೇಳೆಯನ್ನು ನಾವು ಇದರಲ್ಲಿ ಯೂಸ್ ಮಾಡಿದ್ರಿಂದ ನಾವು ಒಂದು ತುಂಬ ಒಂದು ಅಂದರೆ ಅಕ್ಕಿ ಮತ್ತು ಮಸೂರಿ ಬೇಳೆನ ನಾವು ಯೂಸ್ ಮಾಡಿಕೊಂಡು ಒಂದು ಕ್ರೀಮ್ ಮಾಡಿದ್ದೀವಲ್ವಾ. ಅಂದರೆ ಇಲ್ಲಿ ಮೇನ್ ಪಾಯಿಂಟ್ ಆಗಿ ಇರುವಂಥದ್ದು ಮಸೂರಿ ಬೇಳೆ. ಈ ಮಸೂರಿ ಬೇಳೆನ ನಾವು ಇಲ್ಲಿ ಯೂಸ್ ಮಾಡಿದ್ರಿಂದ ನಾವು ಒಂದು ನ್ಯಾಚುರಲ್ ಆದಂತಹ ಒಂದು ಬ್ರೈಟ್ ಆದಂತಹ ವೈಟ್ ಆದಂತಹ ಸಾಫ್ಟ್ ಆದಂತಹ ಯಾವುದೇ ರೀತಿಯಾದಂತಹ ಕಲೆಗಳಿದ್ರು ಅದು ಹೋಗಲಾಡಿಸುವಂತಹ ಒಂದು ಫೇರ್ನೆಸ್ ಕ್ರೀಮ್ ಇದು ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಈ ಫೇರ್ನೆಸ್ ಕ್ರೀಮ್ನ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ, ಆಗ ನೀವೇ ಅದನ್ನ ನೀವೇ ಹೇಳ್ತೀರಾ ಹೌದು ಇದು 100% ರಿಸಲ್ಟೇ ನಮಗೆ ಕೊಡುತ್ತೆ. ನಾವು ಮಾರ್ಕೆಟ್ಗೆಲ್ಲ ಹೋಗಿ ಒಂದು ಅಂದರೆ ಯಾವುದೋ ಪ್ರಾಡಕ್ಟ್ ಕ್ರೀಮ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡೋದ್ರ ಬದಲು ಇದನ್ನೇ ನಾವು ಮಾಡಿಕೊಂಡು ನಮ್ಮ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಯಾವ ರೀತಿ ಒಂದು ಬ್ರೈಟ್ ಆಗಿ ಸಾಫ್ಟ್ ಆಗಿ ವೈಟ್ ಆಗಿ ಮತ್ತು ಓಪನ್ ಪೋರ್ಸ್ ಅಂದರೆ ಪಿಗ್ಮಿಟೇಷನ್ ಅನ್ನೋದು ಆ ಒಂದು ಕಲೆನ ಹೋಗ್ಲಾಡಿಸಿ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ. ಹೌದು ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ಫ್ರೆಂಡ್ಸ್, ನನ್ನ ವ್ಯೂವರ್ಸ್ಗಳು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಹತ್ರ ನಾನು ಕೇಳೋದು ಒಂದೇನೆ ಫ್ರೆಂಡ್ಸ್, ಅದನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಅದು ಏನಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡು ತನಕ ನೋಡಿ. ಯಾಕೆ ಅಂತ ಹೇಳಿದ್ರೆ, ನಾನು ಮಧ್ಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯಗಳನ್ನ ನಾನು ನಿಮಗೆ ಅಲ್ಲಿ ತಿಳಿಸಿರ್ತೀನಿ. ನೀವೇನಾದ್ರು ಸ್ಕಿಪ್ ಮಾಡಿ ನೀವೇನಾದ್ರು ನೋಡಿದ್ರೆ ಈ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ನಮ್ಮ ವಿಡಿಯೋನ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತದೆ. ಯಾಕೆ ಅಂತಂದರೆ ಇದು ಒಂದು ನ್ಯಾಚುರಲ್ ಆದಂತಹ ಫೇರ್ನೆಸ್ ಕ್ರೀಮ್ ಆಗಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನಿಮ್ಮ ಫೇಸ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಹಿಟ್ ಆದಂತಹ ಒಂದು ಪ್ರಾಡಕ್ಟ್ ಅಂದರೆ ಒಂದು ಒಳ್ಳೆಯ ಮನೆ ಮದ್ದಿನ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.